ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಕಳಸ ಇಟ್ಟು ದೇವರಿಗೆ ಪೂಜೆ ಮಾಡುವಂಥ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಕಳಸ ಇಡ್ತೀರಾ ಅಂತಂದರೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರಬೇಕಾಗತ್ತೆ. ಸೊ ಆ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇದಾಗಿ ಕಳಸಕ್ಕೆ ಬಳಸುವಂಥ ಒಂದು ಚೊಂಬು ಏನಿರುತ್ತೆ, ಕಳಸದ ಚೊಂಬು, ಅದನ್ನು ನಾವು ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿ ಇದರಲ್ಲಿ ಯಾವುದಾದ್ರೂ ನೀವು ಬಳಸಬೇಕಾಗತ್ತೆ. ಯಾವುದೇ ರೀತಿ ಸ್ಟೀಲ್ದಾಗಿರ್ಬೋದು, ಹಾಗೆ ಈಗ ಬಂದಿರುವಂಥ ತುಂಬಾ ಟ್ರೆಂಡಲ್ಲಿರುವಂಥ ಜರ್ಮನ್ ಸಿಲ್ವರ್ ಆಗಿರ್ಬೋದು, ಆ ರೀತಿದನ್ನೆಲ್ಲ ನಾವು ಕಳಸಕ್ಕೆ ಇಡೋದಕ್ಕೆ ಬಳಸಬಾರ್ದು. ಕಳಸಕ್ಕೆ ಇಡುವಂಥ ಒಂದು ಚಂಬಿನ ಬಗ್ಗೆ ತಿಳ್ಕೊಂಡಾಯಿತು. ಈಗ ಕಳಸ ಇಟ್ಟ ನಂತರದಲ್ಲಿ ಕಳಸನ ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬಾರ್ದು, ನೆಲದ ಮೇಲೆ ಇಡಬಾರ್ದು. ಹಾಗಾಗಿ ಕಳಸನ ಇಡೋದಕ್ಕೆ ಒಂದು ಮಣೆನೋ ಅಥವಾ ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕ್ಬಿಟ್ಟು ನಾವು ಕಳಸನ ಇಡಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಮಣೆ ಮೇಲೆ ರಂಗೋಲಿ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಕಳಸನ ಇಡೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕಳಸನ ಇಡಬಾರ್ದು. ನೋಡಿ, ಈ ರೀತಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲೂ ಸಹ ನಾವು ಕೂರಿಸ್ಬೋದು. ಕಳಸ ಇಡೋವಾಗ ತೆಂಗಿನಕಾಯಿ ಏನು ಇಡ್ತೀವಿ, ತೆಂಗಿನಕಾಯಿ ಇಡೋವಂಥ ಅಭ್ಯಾಸ ಇರೋರಿಗೆ ಇದು, ಆ ಒಂದು ತೆಂಗಿನಕಾಯಿ ನೀರಿಗೆ ಟಚ್ ಆಗಬೇಕು, ಅಷ್ಟು ನೀರನ್ನು ನಾವು ಇಡಬೇಕಾಗತ್ತೆ. ಆದರೆ ಹೊರಗಡೆ ಚೆಲ್ಲಬಾರ್ದು, ಹೊರಗಡೆ ಚೆಲ್ಲೋ ರೀತಿ ಇರಬಾರ್ದು ಅಷ್ಟೇ. ಕಳಸದ ಚೊಂಬಲ್ಲಿ ಇಟ್ಟಿರುವಂಥ ನೀರಲ್ಲಿ ನಾವು ಏನೆಲ್ಲ ಹಾಕಿ ಇಡಬೇಕು ಅಂತ, ಕಳಸದ ಚೊಂಬಲ್ಲಿ ನೀರನ್ನು ಹಾಕಿದ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಸ್ವಲ್ಪ ಹೂವನ್ನು ಹಾಕಿ ನಾವು ದಿನನಿತ್ಯ ಇಡುವಂಥ ಕಳಸದಲ್ಲಿ ಇಡಬೇಕಾಗತ್ತೆ. ಇದೇ ರೀತಿ ಹಬ್ಬ ಹರಿದಿನಗಳಲ್ಲಿ ನಾವು ಕಳಸನ ಇಡ್ತೀವಲ್ಲ, ಆವಾಗಾದರೆ ನಾವು ಈ ಒಂದು ಡ್ರೈ ಫ್ರೂಟ್ಸ್ ಇರ್ಬೋದು, ಹಾಗೆ ಮತ್ತು ಕೆಲವೊಂದು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂತಹ ಕೆಲವೊಂದು ವಸ್ತುಗಳನ್ನು ಕಳಸದಲ್ಲಿ ಹಾಕಿಬಿಟ್ಟು ನಾವು ಕಳಸನ ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ಹಬ್ಬಗಳಲ್ಲಿ ಕೆಲವೊಂದರಲ್ಲಿ ಮಾಡ್ತೀವಿ. ದಿನನಿತ್ಯ ಇಡೋದ್ರಲ್ಲಾದರೆ ಇಷ್ಟು ಇಟ್ಟರೆ ಸಾಕಾಗತ್ತೆ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಮತ್ತು ಬೇಕಾದರೆ ಒಂದು ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಅಥವಾ ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ನಾಣ್ಯನೇ ನಾವು ಹಾಕ್ಬೋದು, ಕಾಯಿನ್ನೇ ಹಾಕಿ ಇಡ್ಬೋದು. ನೆಕ್ಸ್ಟ್ ವಿಷಯ ಏನಂತಂದರೆ, ಕಳಸನ ಎಲ್ಲ ಒಂದು ಸರ್ತಿ ಇಟ್ಟ ಮೇಲೆ ಪದೇ ಪದೇ ಅದನ್ನು ಮುಟ್ಟೋದಾಗಿರ್ಬೋದು, ಅದನ್ನು ಆ ಕಡೆ ಈ ಕಡೆ ಜರುಗಿಸೋದು, ಮತ್ತು ಅದನ್ನು ತೆಗೆದು ಮತ್ತೆ ಇಡೋದು, ಆ ರೀತಿ ಎಲ್ಲ ಮಾಡಬಾರ್ದು. ಒಂದು ಸರ್ತಿ ನಾವು ಇಟ್ಟ ಮೇಲೆ ಮತ್ತೆ ನಾವು ಯಾವಾಗ ಕದಲಿಸ್ತೀವಿ ನೋಡಿ, ಅಂದರೆ ಮತ್ತೆ ಯಾವಾಗ ಅದನ್ನು ತೆಗೆದುಬಿಟ್ಟು ಬೇರೆ ಕಳಸ ಇಡಲಿಕ್ಕೆ ಮಾಡ್ತೀವಲ್ಲ ಆವಾಗ ಮಾತ್ರ ನಾವು ತೆಗಿಬೇಕಾಗತ್ತೆ. ಆವಾಗಲೂ ಅಷ್ಟೇ ಒಂದು 3 ಸರಿ ಅಲ್ಲಾಡಿಸ್ಬಿಟ್ಟು ಕಳಸನ ತೆಗಿಯೋದು ಒಳ್ಳೆಯದು. ಕಳಸಕ್ಕೆ ಯಾವ ಎಲೆನ ಇಡಬೇಕಪ್ಪ ಅಂತಂದರೆ ವೀಳ್ಯದೆಲೆ, ಇಲ್ಲ ಅಂತಂದರೆ ಮಾವಿನ ಎಲೆ. ಇದು ಎಲ್ರಿಗೂ ಗೊತ್ತಿರೋವಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ವೀಳ್ಯದೆಲೆನೇ ಇಡ್ತೀವಿ. ವೀಳ್ಯದೆಲೆ ಇಲ್ಲ ಅಂತಂದರೆ ನಾವು ಮಾವಿನ ಎಲೆನೂ ಸಹ ಇಡ್ಬೋದು. ಆದರೆ ಎಲೆಗಳು ಬಂದು ಸ್ವಲ್ಪ ಸಹ ಒಂದು ತೂತಾಗಿರೋದು, ಹರಿದೋಗಿರೋದು, ಆ ರೀತಿದೆಲ್ಲ ಇಡಬಾರ್ದು. ಚೆನ್ನಾಗಿರುವಂಥದ್ದು, ಒಂದೇ ರೀತಿಯಾಗಿರುವಂಥದ್ದನ್ನು ನೋಡಿ ತಗೊಂಡು ನಾವು ಇಡಬೇಕಾಗತ್ತೆ. 5 ವೀಳ್ಯದೆಲೆನ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನು ತೆಂಗಿನಕಾಯಿ ವಿಷಯಕ್ಕೆ ಬಂದರೆ, ತೆಂಗಿನಕಾಯಿನೂ ಅಷ್ಟೇ ಒಳ್ಳೆಯದನ್ನು ನೋಡಿ, ನೀರಿರೋ ಹಾಗೆ, ಯಾವುದೇ ರೀತಿ ಸೀಳಿಲ್ಲದೆ ಇರೋವಂಥದ್ದನ್ನು ನೋಡಿ ತಗೋಬೇಕು. ಹಾಗೆ ಕಣ್ಣು ಏನಿರುತ್ತೆ ಅದು ಕಾಣಿಸ್ಬಾರ್ದು, ಆ ರೀತಿ ನಾವು ಅದರಲ್ಲಿ ಒಂದು ಜುಟ್ಟನ್ನು ತೆಗಿಬೇಕಾಗತ್ತೆ. ಜುಟ್ಟನ್ನು ತೆಗೆಯುವಾಗ ಕಣ್ಣು ಕಾಣಿಸದೇ ಇರೋ ರೀತಿ ತಕ್ಕೊಂಡು ಇಡಬೇಕು. ಅಕಸ್ಮಾತ್ ನೀವೇನಾದರೂ ಕಳಸದ ಕೆಳಗಡೆ ಅಕ್ಕಿನ ಹಾಕಿ ಇಡ್ತೀರಾ ಕಳಸನ ಅಂತಂದರೆ, ನೀವು ನೆಕ್ಸ್ಟು ತೆಗಿಯೋವಾಗ, ಅಂದರೆ ಕಳಸನ ತೆಗಿಯುವಾಗ ಆ ಅಕ್ಕಿನ ಏನು ಮಾಡಬೇಕಂದ್ರೆ ಸ್ವೀಟ್ ಮಾಡಿ ತಿನ್ಬೋದು. ಇಲ್ಲ ಅಂತಂದರೆ
ನಾವು ಮಾಡುವಂಥ ಅಡುಗೆಗೂ ಸಹ ಅದನ್ನು ಬಳಸ್ಬೋದು. ಆದರೆ ಒಂದು ನಾನ್ ವೆಜ್ ಎಲ್ಲ ಏನು ಮಾಡದೇ ಇರೋ ದಿನ ಈ ಒಂದು ಅಕ್ಕಿನ ನಾವು ಬಳಸಬೇಕಾಗತ್ತೆ. ಇಲ್ಲ ಅಂತಂದರೆ ದೇವ್ರಿಗೆ ನೈವೇದ್ಯವಾಗಿ ಸಿಹಿ ಏನಾದರೂ ಮಾಡಿ ಸಹ ನಾವು ಇದೇ ಅಕ್ಕಿನ ಯೂಸ್ ಮಾಡ್ಕೋಬೋದು. ಇನ್ನು ಈ ಕಳಸ ತೆಗೆಯುವಾಗ ಕಳಸ ಇಟ್ಟಿರುವಂಥ ನೀರು ಏನಿರುತ್ತೆ, ಈ ನೀರನ್ನು ಎಲ್ಲೆಂದರಲ್ಲಿ ತುಳಿದಾಡೋ ಜಾಗದಲ್ಲಿ ಎಲ್ಲ ಹಾಕದೆ, ಹಾಗೆ ಸಿಂಕಲ್ಲೂ ಹಾಕದೆ ಗಿಡಗಳಿಗೆ ಹಾಕೋದು ತುಂಬಾ ಒಳ್ಳೆಯದು. ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ, ಪೌರ್ಣಮಿ ಈ ದಿನಗಳನ್ನು ಬಿಟ್ಟು ನಾವು ಬೇರೆಯ ದಿನಗಳಲ್ಲಿ ದೇವರ ಸಾಮಾನು ಇರ್ಬೋದು, ಕಳಸನಾಗಿರ್ಬೋದು ನಾವು ತೆಗೆದು ಶುದ್ಧಿ ಮಾಡಿಬಿಟ್ಟು ಮತ್ತೆ ಇಟ್ಕೋಬೇಕಾಗತ್ತೆ. ಅಮಾವಾಸ್ಯೆ, ಪೌರ್ಣಮಿ ಮತ್ತು ಶುಕ್ರವಾರ, ಮಂಗಳವಾರ ಆ ದಿನ ನೀವು ತೊಳೆದೆ ಅದಕ್ಕೆ ಮುಂಚಿನ ದಿನವೇ ನಾವು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅವತ್ತಿನ ದಿನ ಮಾತ್ರ ತೆಗೆದ್ಬಿಟ್ಟು ತೊಳೆಯೋದು ಬೇಡ. ತುಂಬ ಜನರಿಗೆ ಈ ಡೌಟ್ ಇರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಕಳಸಕ್ಕೆ ಇಟ್ಟಿರುವಂಥ ವೀಳ್ಯದೆಲೆನ ಏನು ಮಾಡ್ಬೋದು ಅಂತಂದರೆ, ಮನೇಲಿ ಯಾರಾದರೂ ಎಲೆ ಅಡಿಕೆ ಹಾಕ್ಕೊಳ್ಳೋ ಅಭ್ಯಾಸ ಇರೋರು ಹಾಕ್ಕೋಬೋದು. ಇಲ್ಲ ಅಂತಂದರೆ ದೇವ್ರಿಗೆ ಇಟ್ಟಿರುವಂಥ ಹೂಗಳನ್ನೆಲ್ಲ ನಾವು ತೆಗಿತೀವಲ್ಲ, ಆ ಸಮಯದಲ್ಲಿ ಹೂಗಳ ಜೊತೆ ಎಲೆಗಳನ್ನು ಸಹ ತೆಗಿಬೋದು. ತೆಗೆದ್ಬಿಟ್ಟು ಗಿಡಗಳಿಗೆ ಹಾಕ್ಬೋದು. ಇಲ್ಲ ಅಂತಂದರೆ ಎಲ್ಲಾದರೂ ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರಲ್ಲ, ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ಸರ್ತಿ ತೊಗೊಂಡೋಗಿ ನದಿನಲ್ಲಿ ಬಿಟ್ಟರೆ ಒಳ್ಳೆಯದು. ಕಳಸನ ನಾವು ಯಾವುದೇ ರೀತಿಯ ಆಡಂಬರವಾಗೆಲ್ಲ ಇಡಬೇಕಾಗಿಲ್ಲ. ಆದರೆ ನಮ್ಮ ಹಿರಿಯರೆಲ್ಲ ಹೇಗೆ ಮಾಡ್ಕೊಂಬಂದಿರ್ತಾರೆ ನೋಡಿ, ಅದನ್ನು ಆ ನಿಯಮಗಳನ್ನು ನಾವು ಪಾಲಿಸಿದ್ರೆ ಸಾಕಾಗತ್ತೆ. ಆ ನಿಯಮಗಳಂತೆ ನಾವು ಮಾಡಬೇಕಾಗತ್ತೆ. ಕೆಲವರು ಏನಂದರೆ ಕಾಯಿ ಇಟ್ಬಿಟ್ಟು ಕಳಸ ಇಡ್ತಾರೆ, ಕೆಲವರು ಬರೀ ಎಲೆ ಇಟ್ಬಿಟ್ಟು ಕಳಸ ಇಡ್ತಾರೆ. ಸೊ ಯಾವುದೇ ರೀತಿ ನೀವು ಇಟ್ಟರೂ ಸಹ ನಿಮ್ಮ ಹಿರಿಯರ ನಿಯಮಗಳೇನಿರುತ್ತೆ ಅದನ್ನು ಅನುಸರಿಸಬೇಕಾಗತ್ತೆ. ಮತ್ತು ಲಕ್ಷ್ಮೀ ಕಳಸ ಏನಾದರೂ ನೀವು ಇಡ್ತೀರ, ತೆಂಗಿನಕಾಯಿ ಇಟ್ಬಿಟ್ಟು ನೀವು ಕಳಸ ಇಡ್ತೀರಾ ಅಂತಂದರೆ ಕಳಸಕ್ಕೆ ನಾವು ಮಾಂಗಲ್ಯನ ಹಾಕಬೇಕಾಗತ್ತೆ. ಮಾಂಗಲ್ಯ ಅಂತಂದರೆ ನಾವು ಬಂಗಾರದ್ದೇ ಹಾಕಬೇಕಂತಲ್ಲ, ಒಂದು ಅರಿಶಿಣದ ಕೊಂಬನ್ನು ಸಹ ನಾವು ಕಟ್ಟಬೇಕಾಗತ್ತೆ. ಯಾವುದೇ ಆದರೂ ಆಯಿತು, ಕಟ್ಟಿಬಿಟ್ಟು ನಾವು ನಿಯಮ ಅನುಸರಿಸ್ಕೊಂಡು ನಾವು ಕಳಸನ ಇಡೋದು ತುಂಬಾ ಮುಖ್ಯ ಆಗತ್ತೆ. ಸೊ ಇದೆಲ್ಲ ನಿಯಮಗಳನ್ನು ನಾವು ಪಾಲಿಸ್ಕೊಂಡೇ ಮಾಡಬೇಕಾಗತ್ತೆ. ಕೊನೆಯದಾಗಿ ಏನಂದರೆ, ಜುಟ್ಟು ಇರುವಂಥ ತೆಂಗಿನಕಾಯಿನೇ ನಾವು ಬಳಸಬೇಕಾಗತ್ತೆ. ಜುಟ್ಟು ಇಲ್ಲದೆ ಇರೋ ತೆಂಗಿನಕಾಯಿ ಬಳಸಬಾರ್ದು. ಹಾಗಾಗಿ ಕಳಸಕ್ಕೆ ಬಳಸೋವಾಗ ಜುಟ್ಟು ಇರುವಂಥದ್ದನ್ನೇ, ಅಲ್ಲಿ ಕಣ್ಣು ಕಾಣಿಸದೇ ಇರೋ ರೀತಿ ಆ ಸೈಡಲ್ಲಿರೋ ಜುಟ್ಟನ್ನೆಲ್ಲ ತೆಗೆದುಬಿಟ್ಟು ನಾವು ಬಳಸಬಹುದು. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಕಳಸದ ಬಗ್ಗೆ ನಾನು ತಿಳಿಸಿರುವಂಥ ಕೆಲವೊಂದು ವಿಷಯಗಳು ಇಷ್ಟ ಆಗಿದೆ ಅಂದ್ಕೋತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ.